ಎಲ್ರಿಗೂ ನಮಸ್ಕಾರ. ಕರವೀರ ಕಾನೂನು ಮಾಹಿತಿ ಮಾಲಿಕೆಯ ಇಂದಿನ ಸಂಚಿಕೆಯಲ್ಲಿ ಸಹಕಾರಿಗಳಿಗೆ ಅನ್ವಯಿಸುವಂತೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಇನ್ನಷ್ಟು ವಿವರಣೆಗಳನ್ನು ನೀಡಲಿಕ್ಕೆ ಬಯಸ್ತೇನೆ. ನಾನು ನಿಮ್ಮ ಸಹಕಾರಿಯ ಸಲಹೆಗಾರ BV ರವೀಂದ್ರನಾಥ್ ಸಾಗರ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಈ ಸಂಚಿಕೆಯಲ್ಲಿ ಮುಂದುವರಿತಾ ಹೋಗೋಣ. ಸ್ನೇಹಿತರೆ, ಹಿಂದಿನ 2 ಸಂಚಿಕೆಗಳಲ್ಲಿ ಮಾಹಿತಿ ತಂತ್ರಜ್ಞಾನದ ಕಾಯ್ದೆಯ ಪ್ರಾಥಮಿಕ ಅಂಶಗಳ ಬಗ್ಗೆ ಹೇಳಿದ್ದೆ. ಅದನ್ನ ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಕೆಲವರು ನನ್ನ ಸ್ನೇಹಿತರು, ಸರ್ ನೀವು ಹೇಳಿದ್ರಿ ತುಂಬಾ ಚೆನ್ನಾಗಿತ್ತು, ಆದರೆ ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ನಮ್ಮ ಸಹಕಾರಿಯಲ್ಲಿ ಯಾವ ರೀತಿ ರೆಸಲ್ಯೂಷನ್ ಮಾಡಬೇಕು, ಅಳವಡಿಸ್ಕೊಳ್ಳೋದು ಹೇಗೆ, ಆ ರೆಸಲ್ಯೂಷನ್ನಿನ ಮಾದರಿ ಏನಾದ್ರು ಹೇಳ್ತೀರಾ, ಅದರ ಬಗ್ಗೆ ದಾಖಲೆಗಳನ್ನು ಹೇಗೆ ನಿರ್ವಹಿಸೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ ಅಂತ ಕೇಳಿದ್ರಿಂದ ಇವತ್ತು ಆ ರೆಸಲ್ಯೂಷನ್ ಮಾಡೋದು ಹೇಗೆ ಅಥವಾ ನಮ್ಮ ಕರಡು ನಿರ್ಣಯಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಆಡಳಿತ ಮಂಡಳಿಯಲ್ಲಿ ನಿರ್ಣಯ ಮಾಡಿದಿರಿ, ನಮ್ಮ ಈ ಸಹಕಾರಿಗೆ ನಾವು ಮಾಹಿತಿ ತಂತ್ರಜ್ಞಾನದ ಚೌಕಟ್ಟಿನಲ್ಲಿ ಡಿಜಿಟಲೈಸೇಷನ್ ಅಥವಾ ಅಂಕೀಕರಣ ಅಂತ ಹೇಳ್ತೀವಲ್ಲ, ಆ ರೀತಿ ಮಾಡ್ಲಿಕ್ಕೆ ನಾವು ಒಪ್ಪಿಗೆ ಇದೆ ಅಂತ ಹೇಳೋದಾದ್ರೆ ಒಂದು ರೆಸಲ್ಯೂಷನ್ ಮಾಡಬೇಕಾಗತ್ತೆ. ಒಂದು ಮೀಟಿಂಗ್ ನಲ್ಲಿ ಸ್ಪೆಷಲ್ ಅಜೆಂಡಾ ಐಟಮ್ ತರಬೇಕಾಗತ್ತೆ. ಏನು, ಸಂಘದ ಕಾರ್ಯಾಚರಣೆಗಳು, ಡಿಜಿಟಲ್ ದಾಖಲೆ ನಿರ್ವಹಣೆ ಮತ್ತು ಎಲೆಕ್ಟ್ರಾನಿಕ್ ಸಂವಹನ ಅಂದ್ರೆ ಕಮ್ಯುನಿಕೇಶನ್, ಅದಕ್ಕಾಗಿ ಸಮಗ್ರವಾಗಿ ಮಾಹಿತಿ ತಂತ್ರಜ್ಞಾನದ ಚೌಕಟ್ಟನ್ನು ಅಳವಡಿಸಿಕೊಳ್ಳುವುದು ಅನ್ನೋದು ಸಬ್ಜೆಕ್ಟ್. ಅದರಲ್ಲಿ ನಾವು ಹೇಳಬೇಕು ಒಂದು ನಿರ್ಣಯಗಳನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹಿಂದೆನೆ ಒಂದು ವಿಶೇಷ ಸಂಚಿಕೆಯನ್ನು ನಾನು ಮಾಡಿದ್ದೆ. ಅದರಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಯಾವುದೇ ಒಂದು ಸಬ್ಜೆಕ್ಟ್ ಅಜೆಂಡಾ ಐಟಮ್ ಆಗಿ ತಂದಾಗ ನಿಮಗೆ ಅದರಲ್ಲಿ ಪೀಠಿಕೆಯ ಭಾಗವಾಗಿ ಹೇಳಬೇಕು ಯಾಕೆ ಬೇಕು. ಈಗ ಫಾರ್ ಎಕ್ಸಾಂಪಲ್ ನಮಗೆ ಸಂಘದ ವಿಚಾರದಲ್ಲಿ, ಸಹಕಾರ ಸಂಘದ ವಿಚಾರದಲ್ಲಿ, ಡಿಜಿಟಲೀಕರಣದ ವಿಚಾರದಲ್ಲಿ ನಾವು ಪೀಠಿಕೆಯನ್ನು ಹೇಗೆ ಹೇಳ್ಬೋದು ಅಂದ್ರೆ, ಸಂಘ ತನ್ನ ಆರ್ಥಿಕ ಮತ್ತು ಆಡಳಿತಾತ್ಮಕ ಕಾರ್ಯಾಚರಣೆಗಳನ್ನ, ಅಡ್ಮಿನಿಸ್ಟ್ರೇಟಿವ್ ಅಂಡ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅದನ್ನ ಡಿಜಿಟಲೈಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪಾರದರ್ಶಕತೆ, ದಕ್ಷತೆ ಮತ್ತು ಸದಸ್ಯರಿಗೆ ಸೇವೆಯನ್ನು ಅತ್ಯುತ್ತಮಗೊಳಿಸಲಿಕ್ಕೆ ಬೇಕಾಗುವಂತಹ ಸೇವೆಯನ್ನ ಕೊಡಬೇಕು ಅನ್ನೋಕ್ಕೆ ಉದ್ದೇಶ ಮಾಡಿದೆ. ಹಾಗಾಗಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ 2000 ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಪ್ರಕಾರ ಎಲೆಕ್ಟ್ರಾನಿಕ್ ದಾಖಲೆಗಳನ್ನ ಮತ್ತು ಡಿಜಿಟಲ್ ಸೈನ್ಗಳಿಗೆ ಕಾನೂನು ಮಾನ್ಯತೆ ಒದಗಿಸಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಆ ಕಾರಣದಿಂದಾಗಿ ನಮ್ಮ ಮಂಡಳಿ ಈ ರೀತಿ ನಿರ್ಣಯವನ್ನು ಮಾಡುತ್ತೆ. 4 ನಿರ್ಣಯಗಳನ್ನು ಮಾಡಬೇಕು. ಮೊದಲನೇದು, ನಮ್ಮ ಸಹಕಾರ ಸಂಘದಲ್ಲಿ ಡಿಜಿಟಲೈಸ್ಡ್ ಡಾಕ್ಯುಮೆಂಟಿಗೆ ಒಂದು ಕಾನೂನುಬದ್ಧ ಮಾನ್ಯತೆ ನೀಡಬೇಕು. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟಿನ ಸೆಕ್ಷನ್ 4 ಏನ್ ಹೇಳುತ್ತೆ ಅಂದ್ರೆ, ಕಾನೂನುಬದ್ಧ ಮಾನ್ಯತೆ ನೀಡಲಿಕ್ಕೆ ನಾವು ನಿರ್ಣಯಿಸಬೇಕು. ಆ ನಿರ್ಣಯ ಹೇಗಿರಬೇಕು, ಇನ್ನು ಮುಂದೆ ನಮ್ಮ ಸಹಕಾರಿಯ ಎಲ್ಲ ರಿಜಿಸ್ಟ್ರಿ ಇರ್ಬೋದು, ಶೇರ್ ಲೆಡ್ಜರ್ಗಳಿರ್ಬೋದು, ಸಾಲ ಠೇವಣಾತಿ ದಾಖಲೆಗಳಿರ್ಬೋದು, ಸಮಗ್ರವಾಗಿ ಏನನ್ನ ನಾವು ಕಾಗದದ ರೂಪದಲ್ಲಿ, ಪೇಪರ್ ರೂಪದಲ್ಲಿ ಇಟ್ಕೊಳ್ತಾ ಇದ್ವೋ ಅದಷ್ಟನ್ನು ಸುರಕ್ಷಿತವಾಗಿ ನಾವು ಅಂಕೀಕರಣ ಮಾಡಬೇಕು ಅಂತೇಳಿ ಎಲೆಕ್ಟ್ರಾನಿಕ್ ರೂಪದಲ್ಲಿ ನಿರ್ವಹಿಸಬೇಕು ಅನ್ನೋದು ನಿರ್ಣಯ ಮಾಡಬೇಕು. ಮೊದಲನೇದು, ಒಂದು ಸಾರಿ ಅಂಕೀಕರಣ ಮಾಡ್ಲಿಕ್ಕೆ ನಿರ್ಣಯಿಸಿದರೆ ಅಧಿಕೃತ ದಾಖಲೆಗಳಿಗೆ ಅಧಿಕೃತತೆ ಬರುವಂಥದ್ದು, ಅದು ಅಫಿಷಿಯಲ್ ಆಗೋದು ಯಾವಾಗ ಅಂದ್ರೆ ಅದಕ್ಕೆ ಸಿಗ್ನೇಚರ್ ಬಿದ್ದಾಗ. ಹಾಗಾಗಿ ಡಿಜಿಟಲ್ ಸಿಗ್ನೇಚರ್ನ ಅಳವಡಿಸ್ಕೊಳ್ಳಿಕ್ಕೆ ನೀವು ಒಂದು ನಿರ್ಣಯ ಮಾಡಬೇಕಾಗತ್ತೆ. ಏನು, ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ ಅಥವಾ ಇನ್ಯಾರಿಗೆ ಏನ್ ಪವರ್ ಕೊಡ್ತೀರಿ, ಡೆಲಿಗೇಟ್ ಮಾಡ್ತೀರಿ ಅಂಥವರಿಗೆ ಕ್ಲಾಸ್ 3 ಡಿಜಿಟಲ್ ಸಿಗ್ನೇಚರ್, ಅದನ್ನ DSC ಅಂತೀವಿ, ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅನ್ನ ಪಡಿಲಿಕ್ಕೆ ನಾವು ತೀರ್ಮಾನಿಸಿದೀವಿ. ಅದು 2ನೇ ನಿರ್ಣಯ. ಈ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಬಳಸ್ಕೊಂಡು ನಾವು ಯಾವ ದಾಖಲೆಗಳಿಗೆ ಸಹಿ ಮಾಡ್ತೀವೋ ಅದೆಲ್ಲದು ಶಾಸನಬದ್ಧವಾಗಿರ್ತದೆ. ಫೈಲಿಂಗ್ಗಳಿರ್ಬೋದು, ಅಥವಾ ಮಂಡಳಿಯ ನಿರ್ಣಯಗಳನ್ನು ದಾಖಲಿಸೋದಿರ್ಬೋದು, ಅಥವಾ ಯಾವುದೇ ಒಪ್ಪಂದಗಳನ್ನು ಮಾಡ್ಕೊಳ್ಳೋದಿರ್ಬೋದು, ಅಥವಾ ಸೊಸೈಟಿಯ ಪರವಾಗಿ ಬೇರೆ ಕಡೆಗೆ ಸಂವಹನ ಇರ್ಬೋದು, ಬೇರೆ ಬೇರೆ ವ್ಯಕ್ತಿಗಳೊಂದಿಗೆ ಅಥವಾ ಸಂಸ್ಥೆಗಳೊಂದಿಗೆ ಒಪ್ಪಂದಗಳು ಮಾಡ್ಕೊಳ್ಳೋದು, ಕಮ್ಯುನಿಕೇಶನ್ ಮಾಡೋದು, ಇದಕ್ಕೆಲ್ಲದಕ್ಕೂ ಡಿಜಿಟಲಿ ಸೈನ್ಡ್ ಡಾಕ್ಯುಮೆಂಟ್ ಇದ್ರೆ ಇಟ್ ಈಸ್ ಅಫಿಷಿಯಲ್ ಅಂತ ಹೇಳಿ ನಾವು ದೃಢೀಕರಣ ಮಾಡಬೇಕಾಗತ್ತೆ. ಆ ದೃಢೀಕರಣದ ಬಗ್ಗೆ ಒಂದು ನಿರ್ಣಯ ತಗೊಳ್ಬೇಕಾಗತ್ತೆ. ನಮ್ಮ ಕಮ್ಯುನಿಕೇಶನ್ ಎಲ್ಲ ಡಿಜಿಟೈಸ್ ಆಗಿದೆ ಅನ್ನೋದನ್ನ ಯಾವ ರೀತಿ ನಾವು ದಾಖಲೆ ಮಾಡ್ತೀವಿ ಅಂದ್ರೆ, ನಾವು ಇನ್ನು ಮುಂದೆ ಇಮೇಲ್ ಅಥವಾ SMS ಅಥವಾ ಈ ವಾಟ್ಸ್ಆ್ಯಪ್ ಅಥವಾ ಸಂಘದ ಅಧಿಕೃತವಾದ ಜಾಲತಾಣಗಳ ಮೂಲಕ ಯಾವುದೇ ವೆಬ್ಸೈಟ್ ಇದೆಯಪ್ಪ ನಮ್ಮಲ್ಲಿ,
ಆ ವೆಬ್ಸೈಟ್ ಮೂಲಕ ನಾವು ಏನೇ ಸಂವಹನ ಮಾಡಿದರೂ ಕೂಡ ಅದು ಮಾನ್ಯತೆ ಪಡೆದ ಸಂವಹನ ವಿಧಾನ ಅನ್ನೋದನ್ನ ಅಳವಡಿಸ್ಕೊಳ್ಬೇಕು ಅಂತ ತೀರ್ಮಾನಿಸಲಾಯಿತು. ಅದು ಒಂದು ಮೂರನೇ ಡಿಸಿಷನ್ ಅಥವಾ ಮೂರನೇ ನಿರ್ಣಯ. ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಈ ನಮ್ಮ AGM ಜನರಲ್ ಬಾಡಿ ನೋಟಿಸ್ ಅಂದ್ರೆ ಸಾಮಾನ್ಯ ಸಭೆಯ ನೋಟಿಸ್ ಇರ್ಬೋದು, ಸ್ಪೆಷಲ್ ಜನರಲ್ ಬಾಡಿಯ ನೋಟಿಸ್ಗಳಿರ್ಬೋದು, ಚುನಾವಣಾ ಅಧಿಸೂಚನೆಗಳಿರ್ಬೋದು, ಅಥವಾ ಸದಸ್ಯರೊಂದಿಗೆ ಸಂವಹನ, ಯಾವುದೇ ಡೆಪಾಸಿಟ್ ರಿನ್ಯೂವಲ್ ಬಗ್ಗೆ ಇರ್ಬೋದು ಅಥವಾ ಸಾಲ ಮರುಪಾವತಿ ಬಗ್ಗೆ ಕೊಡೋ ನೋಟಿಸ್ ಇರ್ಬೋದು, ಈ ರೀತಿ ಯಾವುದೇ ರೀತಿಯ ಡಿಮ್ಯಾಂಡ್ ನೋಟಿಸ್ ಅಥವಾ ಇನ್ನೇನೇ ಸಂವಹನ ಇದ್ರೂ ಅದನ್ನ ನಾವು ಡಿಜಿಟಲೈಸ್ ಮೂಲಕ, ಈ ನಾವು ಸಾಮಾನ್ಯ ಷರತ್ತು ಕಾಯ್ದೆ ಅಂದ್ರೆ ಈಗ ಹಿಂದೆ ನಾನು ತಿಳಿಸ್ದಂಗೆ ಸೂಕ್ತ ನೋಟಿಸ್ ಸೇವೆ ಆಗ್ಬೇಕು ಅಂದ್ರೆ ಜನರಲ್ ಕ್ಲಾಸಸ್ ಆಕ್ಟ್ ಅಂತೇಳಿ ನಾನು ಹಿಂದೆ ಒಂದ್ಸರಿ ಹೇಳಿದ್ದೆ. ನಾನು ಅದ್ರ ಪ್ರಕಾರ ನಾವು ಈ ಮೂಲಕ ಸರ್ವಿಸ್ ಕೊಟ್ಟರು ಕೂಡ, ಅಂದ್ರೆ ಡಿಜಿಟಲಿ ಸೈನ್ಡ್ ಡಾಕ್ಯುಮೆಂಟ್ ಮೂಲಕ ಅವರಿಗೆ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಕಳಿಸಿದಾಗ ಅದು ಪ್ರಾಪರ್ ಸರ್ವಿಸ್ ಆಗತ್ತೆ ಅನ್ನೋದನ್ನು ದೃಢೀಕರಿಸಿದೀವಿ. ಅದು ಮೂರನೇ ನಿರ್ಣಯ ಆಗ್ಬೇಕಾಗತ್ತೆ. ನಾವು ನಮ್ಮ ಸಂಸ್ಥೆಯಲ್ಲಿ ಡಾಟಾ ಪ್ರೈವಸಿ ಬಗ್ಗೆ ತುಂಬಾ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅನ್ನೋದ್ರ ಬಗ್ಗೆ. ಸದಸ್ಯರ ಬೇರೆ ಬೇರೆ ರೀತಿಯ ಡಾಟಾ ನಮ್ಮ ಹತ್ರ ಇರುತ್ತೆ. ಅವು ವ್ಯಾವಹಾರಿಕ ದಾಖಲೆಗಳಿರ್ತವೆ. ವ್ಯವಹಾರ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಬ್ಯಾಂಕಿಂಗ್ ಇನ್ಫಾರ್ಮೇಶನ್ ಅಂತೀವಿ. ಆಕ್ಟಿವಿಟೀಸ್ ಬಗ್ಗೆ ಇನ್ಫಾರ್ಮೇಶನ್ ಇರ್ಬೋದು, ಅಥವಾ ಅವರ ಆಧಾರ್ ಕಾರ್ಡ್ ಅಥವಾ ಅವರ ಪರ್ಸನಲ್ ಡಾಟಾ ಏನ್ ಹೇಳಿದೆ, ವೈಯಕ್ತಿಕ ಮಾಹಿತಿಗಳನ್ನ ಅವುಗಳನ್ನು ಎಲ್ಲ ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಒಂದು ಡೇಟಾ ಗೌಪ್ಯತೆ ಅಂದ್ರೆ ಡಾಟಾ ಪ್ರೈವೇಸಿ ಅದನ್ನ ಮೇಂಟೈನ್ ಮಾಡ್ತೀವಿ ಅಂತ ಒಂದು ಷರತ್ತನ್ನ ನಾವು ಹಾಕೊಳ್ಬೇಕು. ಯಾಕೆಂದ್ರೆ ಮುಂದೆ ಇದು IT ಕಾಯ್ದೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂತದ್ದು. ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಪ್ರಾಮಿಸ್ ದಿ ಪ್ರೈವಸಿ ಆಫ್ ಡಾಟಾ ಅಂಡ್ ಸೆಕ್ಯೂರಿಟಿ ಆಫ್ ಡಾಟಾ. ಪ್ರೈವಸಿ ಮತ್ತು ಸೆಕ್ಯೂರಿಟಿ ಅಂದ್ರೆ ದಾಖಲೆಗಳ ಗೌಪ್ಯತೆ ಮತ್ತು ಅದರ ಭದ್ರತೆ ಎರಡನ್ನು ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಗ್ಯಾರಂಟಿ. ಅದಕ್ಕೆ ಒಂದು ನಿರ್ಣಯಗಳನ್ನು ಮಾಡಬೇಕು. ನಾವು ಸದಸ್ಯರ ಎಲ್ಲ ಮಾಹಿತಿಗಳನ್ನ ಗೌಪ್ಯವಾಗಿಡ್ತೇವೆ ಮತ್ತು ಭದ್ರವಾಗಿಡ್ತೇವೆ. ಅದು ಎರಡನ್ನು ನಾವು ಅವರಿಗೆ ಭರವಸೆ ನೀಡಬೇಕು. ಅದಕ್ಕೆ ಒಂದು ನಿರ್ಣಯ ಬೇಕಾಗುತ್ತೆ. ಸೊ 4 ನಿರ್ಣಯಗಳನ್ನು ಮಾಡ್ತೀವಿ. ಮೊದಲನೇದಾಗಿ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನದ ಅನ್ವಯ ಡಿಜಿಟಲೈಸ್ ಮಾಡ್ತೀವಿ ಅನ್ನೋದು ಒಂದು ನಿರ್ಣಯ ಮಾಡ್ತೀವಿ. ಎರಡನೇದು ಡಿಜಿಟಲೈಸೇಷನ್ಗೋಸ್ಕರ ನಮ್ಮ ಇಂತಹ ಅಧಿಕೃತ ವ್ಯಕ್ತಿಗಳಿಗೆ, ಅಧ್ಯಕ್ಷರಿಗೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಅಥವಾ ಯಾರ್ಯಾರಿಗೆ DSC ತಗೊಳ್ಳಿಕ್ಕೆ, ಯಾಕೆಂದ್ರೆ ಎಲ್ಲರೂ DSC ತಗೊಂಡು ಅವ್ರವ್ರು ಸೈನ್ ಮಾಡಿದ್ರೆ ಬರ್ತದೆಯಾ? ಇಲ್ಲ, ಅಧಿಕೃತ ವ್ಯಕ್ತಿಗಳಾಗಿರ್ಬೇಕು. ಅದಕ್ಕೆ ಅವರಿಗೆ ಅಧಿಕೃತಗೊಳಿಸ್ಲಿಕ್ಕೆ ಒಂದು DSCಗೆ ಅಥರೈಸೇಷನ್ ಕೊಡ್ತೀವಿ. ಮೂರನೇದು ನಮ್ಮ ಡಾಕ್ಯುಮೆಂಟೇಶನ್ ಎಲ್ಲದು ನಾವು ಡಿಜಿಟಲೈಸ್ ಮಾಡ್ತೀವಿ ಮತ್ತು ಸಂವಹನ ಪ್ರಕ್ರಿಯೆ ನಮ್ಮ ಸದಸ್ಯರ ಮಧ್ಯೆ ಇರ್ಬೋದು, ಬೇರೆ ಥರ್ಡ್ ಪಾರ್ಟಿ ಇರ್ಬೋದು, ಇಲಾಖೆಗಳಿರ್ಬೋದು, ಎಲ್ಲದಕ್ಕೂ ನಾವು ಸಂವಹನನ್ನ ಇನ್ನು ಮುಂದಿನ ದಿನಗಳಲ್ಲಿ ಡಿಜಿಟಲೈಸ್ ಮಾಡಿದ ನಂತರ ಕೇವಲ ಜಾಲತಾಣಗಳ ಮೂಲಕ ಅಥವಾ ಇಂಟರ್ನೆಟ್ ಮೂಲಕಗಳೇನು ಮಾಡ್ತೀವಿ, ನಾವು ಮ್ಯಾನ್ಯುಯಲ್ ಮಾಡೋದಿಲ್ಲ ಅನ್ನೋ ತರದಲ್ಲಿ ಅದನ್ನು ಒಂದು ಇದು ಮಾಡಬೇಕು. 4ನೇದು ಈ ನಿರ್ಣಯ ಡಾಟಾ ಪ್ರೈವಸಿ ಅಂಡ್ ಸೆಕ್ಯೂರಿಟಿ. ಈಗಷ್ಟೇ ಹೇಳಿದ ಏನು ನಮ್ಮಲ್ಲಿರುವಂತಹ ಏನ್ ಮಾಹಿತಿ ಇದೆ ಅದರ ಗೌಪ್ಯತೆಯನ್ನ ಕಾಪಾಡ್ತೀವಿ. ಸದಸ್ಯರಿರ್ಬೋದು, ಸಂಸ್ಥೆದಿರ್ಬೋದು, ಆ ಮಾಹಿತಿಯ ಗೌಪ್ಯತೆಯನ್ನ ಕಾಪಾಡ್ತೀವಿ ಮತ್ತು ಮಾಹಿತಿಗೆ ನಾವು ಭದ್ರತೆಯನ್ನ ನೀಡ್ತೇವೆ. ಈ 4 ನಿರ್ಣಯಗಳು ಅತಿ ಮುಖ್ಯವಾದಂತಹ ನಿರ್ಣಯ. ಈ 4 ನಿರ್ಣಯಗಳನ್ನ ತೆಗೆದುಕೊಳ್ಳದೆ ಹೋದ್ರೆ ನೀವು ಡಿಜಿಟಲೈಸೇಷನ್ ಮಾಡಿದ್ದು ಅಥವಾ ಡಿಜಿಟೈಸೇಷನ್ ಮಾಡಿರೋ ಪ್ರಕ್ರಿಯೆ ಸಂಪೂರ್ಣ ಕಾನೂನುಬದ್ಧವಾಗೋದಿಲ್ಲ. ಹಾಗಾಗಿ ಇದಿಷ್ಟನ್ನು ನಾವು ಮಾಡ್ಕೊಂಡಿದ್ದೀವಿ ಅಥವಾ ಮಾಡ್ಕೊಳ್ತೀವಿ ಅನ್ನೋ ತರದಲ್ಲಿ ನಾವು ಮಾಡ್ಕೊಳ್ಬೇಕು. ಆಮೇಲೆ ನಿಧಾನವಾಗಿ ಇದು 4 ಇದಾದ ಮೇಲೆ ನೆಕ್ಸ್ಟ್ ಬೇಕಾಗಿರುವಂಥದ್ದು ಎಲೆಕ್ಷನ್ ಪ್ರಾಸೆಸ್ ನಲ್ಲಿ ಕೂಡ ವಿದ್ಯುನ್ಮಾನ ಮತದಾನ, ಎಲೆಕ್ಟ್ರಾನಿಕ್ ವೋಟಿಂಗ್ಗಳನ್ನ ನಾವು ಮುಂದೆ ಅಳವಡಿಸ್ಕೊಳ್ತೀವಿ. ನಮ್ಮ ಬೈಲಾದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ವಿದ್ಯುನ್ಮಾನ ಮತದಾನದ ಬಗ್ಗೆ ನಾವು ಹೇಳ್ಕೊಂಡಿಲ್ಲ ಅಂದ್ರೆ ಮುಂದಿನ ಇದರಲ್ಲಿ IT ಆಕ್ಟ್ ಅಲ್ಲಿ ವಿದ್ಯುನ್ಮಾನ ಮತದಾನಕ್ಕೆ ನಮಗೆ ಅರ್ಹತೆ ಇದ್ರೂ ಕೂಡ ನಾವು ನಮ್ಮ ಬೈಲಾದಲ್ಲಿ ಅಳವಡಿಸ್ಕೊಳ್ದೆ ಹೋದ್ರೆ ವಿದ್ಯುನ್ಮಾನ ಮತದಾನವನ್ನ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನಾವು ಇದಕ್ಕೆ ನಮ್ಮ ಬೈಲಾಗಳಲ್ಲಿ ಅಕಸ್ಮಾತ್ ಬೇಕು ಅಂದ್ರೆ ಬೈಲಾ ತಿದ್ದುಪಡಿ ಮಾಡ್ಕೊಳ್ಳೋಣ. ನಮ್ಮ ಎಲ್ಲ ಸಂವಹನ ಪ್ರಕ್ರಿಯೆ ಮತ್ತು ಮತದಾನ ಪ್ರಕ್ರಿಯೆಯನ್ನು ಅವಶ್ಯಕ ಮತ್ತು ಅನುಕೂಲವಿದ್ದಲ್ಲಿ
ನಮಗೆ ಅವಶ್ಯಕತೆ ಬಂತು ಅಂತ ಅನ್ಕೊಳ್ಳೋಣ, ಮತ್ತು ಅನುಕೂಲ ಇರಬೇಕು. ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ರೆ ನಮಗೆ EVMಗಳೇ ಸಿಗದೆ ಹೋದ್ರೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಸಿಗದೆ ಹೋದ್ರೆ, ಅವಾಗ ಮ್ಯಾನ್ಯುಯಲ್ ಬ್ಯಾಲೆಟ್ ಪೇಪರ್ನೇ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅನುಕೂಲಗಳಿದ್ದಲ್ಲಿ ಮತ್ತು ಅವಶ್ಯಕತೆ ಇದ್ದಲ್ಲಿ ನಾವು ವಿದ್ಯುನ್ಮಾನ ಮತದಾನವನ್ನು ಅಳವಡಿಸಿಕೊಳ್ಳಲು ಬದ್ಧರಿದ್ದೇವೆ. ಇದರಲ್ಲಿ ಬೈಲಾದಲ್ಲಿ ತಿದ್ದುಪಡಿ ಮಾಡ್ಕೊಳ್ಬೇಕು, ಆ ತಿದ್ದುಪಡಿಯನ್ನು ಮಾಡ್ಕೊಳ್ಬೇಕು. ಮತ್ತೆ ನೆಕ್ಸ್ಟ್, ಈ ಎಲ್ಲ ಪ್ರಕ್ರಿಯೆಯನ್ನು ನಾವು ನಿರ್ಣಯ ಮಾಡಿದ್ವಿ, ಆದರೆ ಆ ನಿರ್ಣಯಗಳನ್ನು ಜಾರಿಗೊಳಿಸೋದು ಯಾರು? ಆ ಜಾರಿಗೊಳಿಸ್ಲಿಕ್ಕೆ ಒಂದು ನಿರ್ಣಯ ಬೇಡವಾ? ಆ ನಿರ್ಣಯವನ್ನು ಮಾಡಬೇಕು. ಆಥರೈಸೇಷನ್ ಫಾರ್ ಇಂಪ್ಲಿಮೆಂಟೇಷನ್ ಏನ್ ಹೇಳುತ್ತೆ? ನೀವು ಈ ಯಾವುದೇ ವಿಷಯ ನೀವು ಗೂಗಲ್ ಡ್ರೈವ್ನಲ್ಲಿ ಇಟ್ಕೊಳ್ತಿರೋ, ಒನ್ ಡ್ರೈವ್ ಅಥವಾ ಗೂಗಲ್ ಡ್ರೈವ್ ಅಥವಾ ಈ ಬೇರೆ ಬೇರೆ ತರದಲ್ಲಿ ಕ್ಲೌಡ್ ಆಧಾರಿತ ERP ಸೇವೆಯನ್ನು ತಗೊಳ್ತೀರಿ ಅಂತೇಳಿ ಅನ್ಕೊಳ್ಳಿ. ಆಗ ಅದನ್ನ ಅನುಷ್ಠಾನ ಮಾಡಲಿಕ್ಕೆ ನಾವು ಎರಡು ಅಧಿಕೃತತೆಯನ್ನು ಕೊಡಬೇಕಾಗತ್ತೆ. ಒಂದು ಅಧಿಕೃತ IT ಸರ್ವಿಸ್, ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರಕಾರ ಅದನ್ನ ಗೊತ್ತಿರುವಂತಹ ಸಿಸ್ಟಮ್ಸ್ ಅಡ್ಮಿನಿಸ್ಟ್ರೇಟರ್ ಇರ್ಬೋದು, ಅಂಥವರ ಮಾರಾಟ ಸೇವೆ ಇರ್ಬೋದು ಅಥವಾ ಸೇವೆ ಇರ್ಬೋದು, ಸರ್ವಿಸಿಂಗ್ ಇರ್ಬೋದು, ಅಂಥದ್ದನ್ನ ಅಧಿಕೃತವಾಗಿ ನೇಮಿಸ್ಕೊಳ್ಳಿಕ್ಕೆ ಅಧಿಕಾರ ನೀಡ್ತೀವಿ. ಎರಡನೇದಾಗಿ, ನಮಗೆ ಈ ರೀತಿ ಮಾಡಿರುವಂತಹ ಎಲ್ಲ ಪ್ರಕ್ರಿಯೆ ಕೂಡ ನಮಗೆ ಭಾರತೀಯ ಸಾಕ್ಷ್ಯ ಕಾಯಿದೆ, ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಮುಂದೊಂದಿನ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಹೆಂಗ ಇದಾಗತ್ತೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಇಷ್ಟು ಮಾಡಿಕೊಂಡು ನಮ್ಮ ದಾಖಲೆಗಳಲ್ಲಿ ನಾವು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಅದೊಂದು ಎವಿಡೆನ್ಸ್ ಆಗತ್ತೆ ಅಂತ ಹೇಳದೆ ಹೋದ್ರೆ, ಇಟ್ ಮೇ ನಾಟ್ ಬಿಕಮ್ ಪ್ರಾಪರ್ ಎವಿಡೆನ್ಸ್ ಅಂಡರ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 65 ಅಂತ ಹೇಳಿ ಒಂದು ಸೆಕ್ಷನ್ 65 ಇದೆ. ಅಲ್ಲಿ ಅದು ಹೇಳತ್ತೆ ಯಾವ್ದನ್ನ ಎವಿಡೆನ್ಸ್ ಆಗಿ ಮಾಡ್ತೀವಿ ಅನ್ನೋದನ್ನ ನಾವು ಹೇಳ್ಕೊಂಡಿರ್ಬೇಕು. ಇಟ್ ಈಸ್ ಎನ್ ಸಾಕ್ಷ್ಯ, ಭಾರತೀಯ ಸಾಕ್ಷ್ಯ ಕಾಯ್ದೆ, ಅದರ ಪ್ರಕಾರ ಎವಿಡೆನ್ಸ್ ಆಗತ್ತೆ. ನಾವು ಡಿಜಿಟೈಸ್ ಮಾಡಿ ಅದನ್ನ ಡಿಜಿಟಲ್ ಸಿಗ್ನೇಚರ್ ಮಾಡಿ ಕೊಟ್ಟಾಗ ಅದು ಯಾವುದೇ ಕೋರ್ಟ್ ಅಥವಾ ಎಲ್ಲೇ ಹೋದ್ರೂ ಅದು ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಭಾರತೀಯ ಸಾಕ್ಷ್ಯ ಕಾಯ್ದೆ ಪ್ರಕಾರ ಅಧಿಕೃತ ದಾಖಲೆ ಆಗಿರುತ್ತದೆ ಅಂತ ನಾವು ಸಿಂಧುತ್ವವನ್ನು ಕೊಡ್ಬೇಕು. ಇದಿಷ್ಟು ಕೊಟ್ಟರೆ ಮಾತ್ರ ನಮ್ಮ ಒಂದು ಡಿಜಿಟೈಸೇಷನ್ ಪ್ರಕ್ರಿಯೆ ಒಂದು ಹಂತದಲ್ಲಿ ಸಂಪೂರ್ಣವಾಗಿದೆ. ಥಿಯರಿಟಿಕಲಿ ಅಂದ್ರೆ ಕಾನೂನಾತ್ಮಕವಾಗಿ ಅದಕ್ಕೊಂದು ಮಾನ್ಯತೆ ನೀಡಿದಂಗಾಗಿದೆ. ಇದನ್ನ ಇಂಪ್ಲಿಮೆಂಟೇಷನ್ ಮಾಡೋದು, ಇಂಪ್ಲಿಮೆಂಟೇಷನ್ ನಿರ್ಣಯಿಸೋದು ಬೇರೆ, ಇಂಪ್ಲಿಮೆಂಟೇಷನ್ ಮಾಡೋದು ಬೇರೆ. ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ನಮಗೆ ಕೆಲವೊಂದು ಅನುಕೂಲಗಳನ್ನು ನಾವು ಕಲ್ಪಿಸ್ಕೊಳ್ಬೇಕು. ಮೊದಲನೇದಾಗಿ, ಯಾರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದ್ದಾರೆ ಅವರಿಗೆ ಒಂದಿಷ್ಟು ಡೈರೆಕ್ಷನ್ಸ್ ಬೇಕಾಗತ್ತೆ. ಏನ್ ಡೈರೆಕ್ಷನ್ಸು? ಈ ಡಿಜಿಟೈಸೇಷನ್ ಪ್ರಕ್ರಿಯೆಯನ್ನ ನಾವು ಅಳವಡಿಸ್ಕೊಳ್ಬೇಕು ಅಂದ್ರೆ ಮೊದಲು ಎರಡು ಪಾಲಿಸಿಯನ್ನ ಅಳವಡಿಸ್ಕೊಳ್ಬೇಕು. ಒಂದು ಗೌಪ್ಯತಾ ನೀತಿ, ಅಂದ್ರೆ ಡಾಟಾ ಪ್ರೈವೇಸಿ ಪಾಲಿಸಿ, ಅದು ನಮಗೆ ಬರಲೇಬೇಕು. ಅದು ಇಲ್ಲದೆ ಹೋದ್ರೆ ಸಾಲದ ನಿಯಮಗಳಿಲ್ಲದೆ ಸಾಲಗಳನ್ನ ಹೇಗೆ ನೀಡುವಂತಿಲ್ಲವೋ, ಠೇವಣಾತಿ ನಿಯಮಗಳಿಲ್ಲದೆ ಹೇಗೆ ಠೇವಣಿಗಳನ್ನು ಸ್ವೀಕರಿಸಲು ಬಾರದೋ, ಅದೇ ರೀತಿ ಡಾಟಾ ಪ್ರೈವೇಸಿ ಪಾಲಿಸಿ ಮತ್ತು ಡಾಟಾ ಸೆಕ್ಯೂರಿಟಿ ಪಾಲಿಸಿ, ಅದು ಎರಡು ಬೇರೆ ಬೇರೆ. ಡಾಟಾ ಪ್ರೈವೇಸಿ ಪಾಲಿಸಿ, ಗೌಪ್ಯತಾ ನೀತಿ, ಅದು ನನಗೆ ಬೇಕು, ಆ ನೀತಿಯನ್ನ ರೂಪಿಸ್ಕೊಳ್ಬೇಕು. ಹಾಗೆ ಡಾಟಾ ಸೆಕ್ಯೂರಿಟಿ ಪಾಲಿಸಿ, ಡಾಟಾ ಮಾಹಿತಿ ಭದ್ರತಾ ನೀತಿ, ಅದನ್ನು ಕೂಡ ಅಳವಡಿಸ್ಕೊಳ್ಬೇಕು. ಅದು ಎರಡನ್ನ ರೂಪಿಸಿ ನಮ್ಮ ಸಹಕಾರಿಗೆ ಅನುಕೂಲವಾಗುವಂತೆ ನಾವು ಯಾವ ರೀತಿ ಅದನ್ನ ನಿರ್ವಹಿಸ್ತೀವಿ ಅನ್ನೋದನ್ನ, ಆ ಎರಡೂ ಪಾಲಿಸಿಗಳನ್ನ, ಅದು ಎರಡು ದೇ ಆರ್ ದಿ ಬೇಸಿಕ್ ಪಾಲಿಸೀಸ್ ಟು ಅಡಾಪ್ಟ್ ಯುವರ್ ಡಿಜಿಟೈಸೇಷನ್ ಪ್ರಾಸೆಸ್ ಇನ್ ಯುವರ್ ಆರ್ಗನೈಸೇಷನ್. ಅದೆರಡನ್ನು ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಮಾಡ್ಕೊಳ್ಳುವಾಗ ಅಲ್ಲಿವರೆಗೆ ಡಿಜಿಟೈಸೇಷನ್ ಪ್ರಕ್ರಿಯೆ ಮಾಡೋವರೆಗೆ ನೀವು ಭೌತಿಕವಾಗಿ ನಿರ್ಣಯ ಪುಸ್ತಕಗಳನ್ನು ಬರಿತಾ ಇರ್ತೀರಿ. ಅದರಲ್ಲಿ ಇನ್ನೊಂದು ನಿರ್ಣಯ ಬರಿಬೇಕು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಡಿಜಿಟೈಸೇಷನ್ ಮಾಡಿದ್ದರಿಂದ ಇದುವರೆಗಿನ ಏನು ಭೌತಿಕವಾಗಿ ನಿರ್ಣಯ ಪುಸ್ತಕವನ್ನು ಬರೆದಿದ್ದೀವಿ ಅದನ್ನು ಕೂಡ ಡಿಜಿಟೈಸ್ ಮಾಡ್ತೀವಿ. ಮತ್ತು ಮುಂದಿನ ಹಂತಗಳಲ್ಲಿ ಕೇವಲ ಡಿಜಿಟಲೈಸ್ಡ್ ಅಂದ್ರೆ ಅಂಕೀಕೃತ ದಾಖಲೆಗಳನ್ನು ಮಾತ್ರ ಮಾಡ್ತೀವಿ. ಹಿಂದಿನದು ಕೂಡ ಡಿಜಿಟೈಸ್ ಮಾಡ್ತೀವಿ. ಅದು ಭೌತಿಕವಾಗಿ ಇರ್ತದೆ, ಅದನ್ನು ಹಾಳು ಮಾಡೋದಿಲ್ಲ, ವೆರಿಫಿಕೇಶನ್ಗೆ ಅದು ಇರ್ತದೆ, ಆದ್ರೆ ಅದನ್ನು ಕೂಡ ಡಿಜಿಟೈಸ್ ಮಾಡ್ತೀವಿ. ಜೊತೆಗೆ ಮುಂದಿನ ಎಲ್ಲ ದಾಖಲೆಗಳನ್ನ ನಾವು ಅಂಕೀಕರಣದ ಡಿಜಿಟಲೈಸ್ಡ್ ಫಾರ್ಮ್ಯಾಟ್ ನಲ್ಲಿ ಇಡ್ತೀವಿ, ಡಿಜಿಟಲ್ ಫಾರ್ಮ್ ಅಲ್ಲಿ ಇಡ್ತೀವಿ ಅನ್ನೋದನ್ನ ನಾವು ಒಂದು ನಿರ್ಣಯ ಮಾಡಬೇಕು ಮತ್ತು ಅದಕ್ಕೆ
ಈ ಅವತ್ತಿನ ಸಭೆಯ ಅಧ್ಯಕ್ಷರು ಸಹಿ ಮಾಡಿರ್ಬೇಕು. ಹಾಗೆ ಇದಿಷ್ಟನ್ನ ಮಾಡಿದ ಕೂಡಲೇ ನೀವು ಅಳವಡಿಸ್ಕೊಳ್ಬೋದಾ? ಖಂಡಿತ ಅಳವಡಿಸ್ಕೊಳ್ಬೋದು. ಆದರೆ ಮುಂದಿನ ಆಡಿಟ್ ಮಾಡುವಾಗ ಬಂದಾಗ ನೀವು ಆಡಿಟರ್ ಹತ್ರ ಅದನ್ನು ದೃಢೀಕರಿಸಬೇಕು. ಇವರು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಡಿಯಲ್ಲಿ ತಮ್ಮ ಎಂಟೈರ್ ಪ್ರಾಸೆಸ್ಸನ್ನು ಏನು ಕಾರ್ಯಾಚರಣೆ ಇದೆಯಾ ಅದಷ್ಟನ್ನು ಅಂಕೀಕರಣಗೊಳಿಸ್ಲಿಕ್ಕೆ ಡಿಜಿಟಲೈಸೇಷನ್ಗೆ ನಿರ್ಣಯ ತಗೊಂಡಿದ್ದು ಪ್ರಾಪರ್ ಆಗಿದೆ. ಅವರು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯನ್ನ, ಭಾರತೀಯ ಸಾಕ್ಷ್ಯ ಕಾಯ್ದೆಯನ್ನ, ಎಲ್ಲ ಕಾಯ್ದೆಗಳನ್ನು ಅನುಸರಿಸಿ, ಅಂದರೆ ಜನರಲ್ ಕ್ಲಾಸಸ್ ಆ್ಯಕ್ಟಿನ ಕೆಲವೊಂದು ಅಂಶಗಳು ಬರ್ತವೆ, ಅವುಗಳನ್ನು ಅನುಸರಿಸಿ ಸೂಕ್ತ ನಿರ್ಣಯಗಳನ್ನು ತಗೊಂಡಿದ್ದಾರೆ. ನಾನು ಏನು ಡಿಸ್ಕಸ್ ಮಾಡಿದೆ 4-5 ನಿರ್ಣಯಗಳನ್ನ ಅವುಗಳನ್ನೆಲ್ಲ ತಗೊಂಡಿದ್ದಾರೆ. ಅವುಗಳೆಲ್ಲ ಪ್ರಾಪರ್ ಇದೆ ಅಂತೇಳಿ ಲೆಕ್ಕ ಪರಿಶೋಧಕರು ಪರಿಶೀಲನೆ ಮಾಡಿ ಅದರ ಸಿಂಧುತ್ವವನ್ನು ದೃಢೀಕರಿಸಬೇಕು. ಅದು ಪರಿಶೀಲನೆ ಮಾಡಿ ದೃಢೀಕರಿಸಿದ ನಂತರ ಅದು ನಮ್ಮಲ್ಲಿ ಡಿಜಿಟಲೈಸೇಷನ್ ಪ್ರಕ್ರಿಯೆ ಸರಿಯಾಗಿದೆ ಅಂತ. ಹಾಗಾಗಿ ಇದಿಷ್ಟು ಡಿಜಿಟಲೈಸೇಷನ್ ಪ್ರಕ್ರಿಯೆಯನ್ನು ಅಳವಡಿಸ್ಕೊಳ್ಳಿಕ್ಕೆ ನಿಮಗಿರುವಂತಹ ಕೆಲವೊಂದು ಮಾರ್ಗಸೂಚಿಗಳು ಅಥವಾ ಮಾರ್ಗದರ್ಶನಗಳು. ನೀವು ಮಾಡಬೇಕಾಗಿರೋದು ಇನ್ನು ಅತಿ ಮುಖ್ಯವಾಗಿ ನಾನು ಹೇಳುವಂಥದ್ದು 2. ಇದನ್ನ ಡಾಟಾ ಗೌಪ್ಯತಾ ನೀತಿ ಮತ್ತು ಡಾಟಾ ಭದ್ರತಾ ನೀತಿ. ಮಾಹಿತಿ ಗೌಪ್ಯತೆ ಮತ್ತು ಮಾಹಿತಿ ಭದ್ರತೆ ನೀತಿ, ಅದು ಎರಡಕ್ಕೂ ಪಾಲಿಸಿ ಮಾಡಬೇಕು. ಆ ಪಾಲಿಸಿಗಳನ್ನು ಸರಿಯಾಗಿ ಅಳವಡಿಸ್ಕೊಂಡ್ರೆ ಮಾತ್ರ ನಿಮ್ಮದು ಫುಲ್ ಪ್ರೂಫ್ ಡಿಜಿಟೈಸೇಷನ್ ಪ್ರಾಸೆಸ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಸಮಗ್ರವಾಗಿ ಒಂದು ಮಾಹಿತಿ ನೀತಿಯನ್ನು ರೂಪಿಸಿ, ಅಂದರೆ ಕಾಂಪ್ರೆಹೆನ್ಸಿವ್ ಇನ್ಫಾರ್ಮೇಶನ್ ಪಾಲಿಸಿ ಕಂಟೈನಿಂಗ್ ಡಾಟಾ ಪ್ರೈವಸಿ ಆ್ಯಂಡ್ ಡಾಟಾ ಸೆಕ್ಯೂರಿಟಿ, ಅದೆರಡನ್ನು ಸೇರಿಸಿ ಒಂದು ಸಮಗ್ರವಾಗಿ ಇದು ಮಾಡಿಸ್ಕೊಳ್ಳಿ. ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಳಿ. ಎಲ್ಲ ಸಿಬ್ಬಂದಿಗಳಿಗೆ ಅದರ ಬಗ್ಗೆ ಮಾಹಿತಿ ನೀಡಿ. ಯಾವ್ದ್ಯಾವ್ದು ವೈಲೇಷನ್ ಆಗತ್ತೆ, ಡೂಸ್ ಆ್ಯಂಡ್ ಡೋಂಟ್ಸ್ ಅದ್ರ ಬಗ್ಗೆ ಕೊಡಿ. ಆ ಡಾಟಾ ಮಾಹಿತಿ ಏನು ಸಮಗ್ರವಾಗಿ ರೂಪಿಸ್ತೀರಿ ಅದರಲ್ಲಿ ಒಂದು ಕ್ಲಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಂದ್ರೆ ಬದಲಾಗುವ ಸನ್ನಿವೇಶಕ್ಕೆ ಅನುಗುಣವಾಗಿ ಈ ನೀತಿಗಳನ್ನು ಬದಲಾಯಿಸಿಕೊಳ್ಳಲು ಅವಕಾಶವಿರುತ್ತದೆ. ಯಾಕಂದ್ರೆ ಬೇರೆ ಯಾವುದೇ ರಂಗಕ್ಕಿಂತ ಈ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅತ್ಯಂತ ಫಾಸ್ಟ್ ಆಗಿ ವೇಗವಾಗಿ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಇವತ್ತಿರೋ ಇದ್ರ ಮಾಹಿತಿ ತಂತ್ರಜ್ಞಾನದ ಪದ್ಧತಿ ನಾಳೆ ಇಲ್ಲದೆ ಇರ್ಬೋದು. ಈಗ ಡಿಜಿಟಲ್ ಸಿಗ್ನೇಚರ್ ಇದೆ, ನಾಳೆ ಇನ್ನೇನೋ ಬರ್ಬೋದು. ಹಾಗೆ ಕಮ್ಯುನಿಕೇಶನ್ ಸಿಸ್ಟಮ್ ಎಲ್ಲ ಚೇಂಜ್ ಆಗತ್ತೆ. ಆ ರೀತಿ ಇರುವಾಗ ಕಾಲಕ್ಕೆ ತಕ್ಕನಾಗಿ ಬದಲಾದ ಸನ್ನಿವೇಶಗಳನ್ನು ಅನುಗುಣವಾಗಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ನಾವು ನಿರಂತರವಾಗಿ ಆ ಪ್ರಕ್ರಿಯೆ ನಡೀತಾ ಇರ್ತದೆ. ಎಷ್ಟೋ ಸಾರಿ ತಿಂಗಳಿಗೊಮ್ಮೆ ಅದನ್ನು ಬದಲಾಯಿಸುವ ಪರಿಸ್ಥಿತಿ ಬರ್ಬೋದು, ಖಂಡಿತ. ಹಾಗಾಗಿ ಅದನ್ನ ಆ ರೀತಿ ಅಳವಡಿಸ್ಕೊಳ್ಳಿಕ್ಕೆ ನಾವು ಮೆಂಟಲಿ ತಯಾರಿರಬೇಕು. ಸೊ ಇದಾಗಿತ್ತು ಸ್ನೇಹಿತರೆ, ಕರವೀರ ಮಾಹಿತಿ ಮಾಲಿಕೆಯಲ್ಲಿ ಸಹಕಾರಿಗಳಿಗೆ ಅನ್ವಯಿಸುವಂತೆ ಮಾಹಿತಿ ತಂತ್ರಜ್ಞಾನದ ಕಾಯ್ದೆ ಬಗ್ಗೆ ಕೆಲವೊಂದು ಅಂಶಗಳು. ಸಹಕಾರಿಗಳಿಗೆ ಅನ್ವಯಿಸುವಂತೆ ಇನ್ನಷ್ಟು ಕಾಯ್ದೆಗಳು, ಇತರೆ ಕಾಯ್ದೆಗಳಲ್ಲಿ ನಾವು ಶುರು ಮಾಡಿದ್ವಿ. ಆ ಇನ್ನಷ್ಟು ಕಾಯ್ದೆಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ಒಂದಿಷ್ಟು ವಿವರಣೆಗಳನ್ನು ನೀಡ್ತೇನೆ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ದರೆ ನಮ್ಮ ಕರವೀರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ನಿಮ್ಮ ಸ್ನೇಹಿತರನ್ನು ಸೇರಿಸಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.